ನಿಮಗೇನಾದರೂ ಈ ವಿಡಿಯೋ, ಆಡಿಯೋ, ಇಮೇಜಸ್ನ ಕೊಟ್ಟು ಅದನ್ನ ನೋಡಿ ಕ್ವಾಲಿಟಿ ಚೆಕ್ ಮಾಡುವಂಥ ರೂಲ್ನ ಕೊಟ್ಟರೆ ಓಕೆನಾ? ಅದು ಕೂಡ ಮನೆಯಿಂದ ಕೂತು ಮಾಡುವಂಥ ಕೆಲಸ ಆಗಿರುತ್ತೆ. ಡೈಲಿ ನೀವು ಲೈಫ್ಗಳಲ್ಲಿ ಯೂಸ್ ಮಾಡುವಂಥ ಒಂದು ವೆಲ್ ನೋನ್ ಕಂಪ್ನಿಯ ವರ್ಕ್ ಇದಾಗಿದೆ. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಒಂದು ಒಳ್ಳೆ ಸ್ಯಾಲ್ರಿನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ರೋಲಲ್ಲಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅದು ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ಲಿ ಹೇಳ್ಬಿಡ್ತೀನಿ, ಇದು ಅಮೆಝಾನ್ ಕಂಪ್ನಿ ಆಗಿರುತ್ತೆ. ಅವರ ಕಂಪ್ನಿಯ AI ಅಥವಾ ರೋಬೋಟಿಕ್ ಟೆಕ್ನಾಲಜಿನ ಇಂಪ್ರೂವ್ ಮಾಡೋಕ್ಕೆ ಈ ರೋಲ್ನ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಆಡಿಯೋ, ವಿಡಿಯೋ ಅಥವಾ ಇಮೇಜಸ್ನ ಕೊಟ್ಟು ಅದರಲ್ಲಿ ಹೇಗಿದೆ ಅದನ್ನು ನೋಡಿ ಅದು ಕ್ವಾಲಿಟಿನ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. 12th ಪ್ಲಸ್ ಏನೇ ಓದಿದ್ರು ಕೂಡ ಅಥವಾ 12th ಓದಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಂದು ಒಳ್ಳೆ ಸ್ಯಾಲ್ರಿನೂ ಕೂಡ ಪ್ರೊವೈಡ್ನ ಮಾಡ್ತಾರೆ. ಇನ್ಸೆಂಟಿವ್ಸ್, ಬೋನಸಸ್ ಕೂಡ ಇರುತ್ತೆ. ಸೊ ಇದಿಷ್ಟು ಈ ರೋಲಿನ ಶಾರ್ಟ್ ಇನ್ಫಾರ್ಮೇಷನ್ಸ್. ಇನ್ನು ಈ ವಿಡಿಯೋದಲ್ಲಿ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ರೋಲ್ ಏನು, ನಿಮ್ಮ ಕೆಲಸ ಏನು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಪತ್ತೆ. ಬನ್ನಿ. ಸೊ ನೀವೀಗ ನೋಡ್ತಾ ಇರುವಂಥದ್ದು ಅಮೆಝಾನ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಅಸೋಸಿಯೇಟ್ ML ಡೇಟಾ ಆಪ್ರೇಟರ್ ಗೋ AI ಆಪ್ರೇಟರ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಶಾರ್ಟಾಗಿ ಹೇಳಬೇಕು ಅಂದರೆ ಅವರ ವೀಡಿಯೋಸ್ ಅಥವಾ ಇಮೇಜಸ್ಗಳನ್ನ ಆಡಿಟ್ ಮಾಡುವಂಥದ್ದು ಅಥವಾ ಚೆಕ್ ಮಾಡಿ ಅಪ್ರೂವ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದನ್ನು ಏನಕ್ಕೆ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಟ್ಬಿಡ್ತೀನಿ. ಅವರು ಅಮೆಝಾನ್ ರೋಬೋಟಿಕ್ ಫುಲ್ಫಿಲ್ಮೆಂಟ್ ಸೆಂಟರ್ಸ್ನ ಸ್ಟಾರ್ಟ್ನ ಮಾಡ್ತಾರೆ. ಅಂದರೆ ಅವರ ವರ್ಕ್ಗಳನ್ನ ಆದಷ್ಟು ರೋಬೋಟಿಕ್ ಕೈಲಿಂದ ಮಾಡಿಸೋದಕ್ಕೆ ಅಥವಾ ರೋಬೋಟಿಕ್ ಆಗಿ ಅವರು ಟ್ರೈನ ಮಾಡೋದಕ್ಕೆ ಇಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಟೀಮ್ ಸರ್ವ್ಸ್ ಅಮೆಝಾನ್ ಇಂಟರ್ನಲ್ ಫುಲ್ಫಿಲ್ಮೆಂಟ್ ಟೆಕ್ನಾಲಜಿ ಆ್ಯಂಡ್ ರೋಬೋಟಿಕ್ ಟೀಮ್ ಬೈ ಎಂಗೇಜಿಂಗ್ ಆಟೋಮೆಟಿಕ್ಲಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದು ಇಂಟರ್ನಲ್ ಟೀಮ್ಗಳನ್ನ ಅಥವಾ ಟೆಕ್ನಾಲಜೀಸ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ ರೋಬೋಟಿಕ್ ಮೂಲಕ ಅಂತ ಹೇಳಿದ್ದಾರೆ. ಸೊ AI ಥರನೇ ಇದು ಸ್ವಲ್ಪ ಬರ್ತಾ ಹೋಗುತ್ತೆ. ಸೊ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ರೋಲ್ ಏನು, ಏನಕ್ಕೆ ಅನ್ನೋದು ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. Key job responsibilities ನೋಡೋದಾದ್ರೆ the associate has to watch several hundred videos in a shift and provide response by following goals on the accuracy, qualities, speeds and rights accuracies ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ ನಿಮಗೆ ಟೈಮಿಂಗ್ಸ್ ಇರುತ್ತೆ. ವರ್ಕಿಂಗ್ ಅವರ್ಸ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಫುಲ್ ಟೈಮ್ ವರ್ಕ್ ಇದಾಗಿರುತ್ತೆ. ಇದು ಪಾರ್ಟ್ ಟೈಮ್ ಅಲ್ಲ, ಬಟ್ ಸ್ವಲ್ಪ ಫ್ಲೆಕ್ಸಿಬಲ್ ಇರುತ್ತೆ ಅಷ್ಟೇ. ಸೊ ಅದಕ್ಕೆ ಇಲ್ಲಿ ನಿಮ್ಗೆ ಏನು ಮಾಡಬೇಕಾಗಿರುತ್ತೆ ಅಂದರೆ ನಿಮ್ಗೊಂದಷ್ಟು ವೀಡಿಯೋಸ್ಗಳನ್ನ ಕೊಡ್ತಾರೆ. ಲೈಕ್ 5 ಮಿನಿಟ್ಸ್ ಇರೋವಂಥದ್ದು ಅಥವಾ 3 ಮಿನಿಟ್ಸ್ 2 ಮಿನಿಟ್ಸ್ ಇರೋವಂಥದ್ದು ವೀಡಿಯೋಸ್ಗಳನ್ನ ಕಳಿಸ್ಕೊಡ್ತಾರೆ ನಿಮಗೆ. ಸೊ ಅಂದರೆ ಒಂದು ಲಿಂಕ್ ಥರ ಕ್ರಿಯೇಟ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಅಲ್ಲಿ ನೀವು ಆ ಎಲ್ಲ ವೀಡಿಯೋಸ್ಗಳನ್ನೂ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದು ಹೇಗಿದೆ, ಅವ್ರು ಕೊಟ್ಟಿರೋಂಥ ಗೈಡ್ಲೈನ್ನ ಅದು ಮೀಟ್ ಆಗ್ತಾ ಇದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಸ್ಪೀಡ್ ಕರೆಕ್ಟಾಗಿ ಬರ್ತಾ ಇದೆಯಾ ಅಥವಾ ಕಟ್ಟಾಗಿ ಬರ್ತಾ ಇರೋವಂಥದ್ದು, ಇದನ್ನೆಲ್ಲ AI ಕ್ರಿಯೇಟ್ ಮಾಡಿರ್ತವೆ. ಸೊ ಅದರಿಂದ ಆ ಸ್ಪೀಡ್ ಕ್ವಾಲಿಟಿಗಳು ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಜಸ್ಟ್ ಚೆಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅಸೋಸಿಯೇಟ್ ಆರ್ ರಿಕ್ವೈರ್ಡ್ ಟು ಟೇಕ್ ಬ್ರೇಕ್ಸ್ ಅಟ್ ದ ಪ್ರೀ ಸ್ಲಾಟ್ಸ್ ಆ್ಯಂಡ್ ಎನ್ಶೋರ್ 6.8 to 7 hours ಟೈಮ್ ಪರ್ ಡೇ ಟು ಸ್ಪೆಂಡ್ ಟು ಆನ್ಸರ್ ವೀಡಿಯೋಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ 6.8 7 hours ಅಟ್ಲೀಸ್ಟ್ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ಮಧ್ಯದಲ್ಲಿ ಅವರು ಫಿಕ್ಸ್ಡ್ ಮಾಡಿರ್ತಾರೆ ಯಾವಾಗ ಬ್ರೇಕ್ಸ್ಗಳನ್ನ ತೊಗೊಬೇಕು ಅಂತ. ಆ ಟೈಮಲ್ಲಿ ನೀವು ಬ್ರೇಕ್ಸ್ಗಳನ್ನ ತೊಗೊಳ್ಬೋದಾಗಿರುತ್ತೆ. ಮಿಕ್ಕಿದ ಟೈಮ್ನ ನೀವು ಆ ವೀಡಿಯೋಸ್ಗಳಿಗೆ ಆನ್ಸರ್ ಮಾಡೋದ್ರಲ್ಲಿ ನೀವು ಟೈಮ್ನ ಸ್ಪೆಂಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಕಾಲಿಂಗ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ, ಏನೂ ಇಲ್ಲ. ಜಸ್ಟ್ ಅವ್ರು ಕಳಿಸೋವಂಥ ವೀಡಿಯೋಸ್ಗಳನ್ನ ಚೆಕ್ ಮಾಡಬೇಕು. ಅದು ನೋಡಿ ನಿಮಗೆ ಏನು ಅನಿಸುತ್ತೆ ಅಥವಾ ಅದೇನು ಕ್ವೆಶನ್ನ ಕೇಳಿರ್ತಾರೆ ಅಂದರೆ ನಿಮಗೆ ಕೊಟ್ಟಿರೋಂಥ ವಿಡಿಯೋದಲ್ಲಿರೋದೇ ಒಂದು ಕ್ವೆಶನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟೋರಿ ಥರ ಕೊಟ್ಬಿಟ್ಟು ಸೊ ಆ ಪರ್ಸನ್ ಹೆಸರೇನು, ಫಾರ್ ಎಕ್ಸಾಂಪಲ್ ಆ ರ್ಯಾಬಿಟ್ ಇತ್ತಂದರೆ ಆ ರ್ಯಾಬಿಟ್ಗೊಂದು ನೇಮ್ನ ಕೊಟ್ಟಿರ್ತಾರೆ, ಆ ರ್ಯಾಬಿಟ್ ಹೆಸರೇನು, ಈ ರೀತಿ ಅವರು ಕ್ವೆಶನ್ಸ್ನ ಕೇಳ್ತಾರೆ. ಅದಕ್ಕೆ ನೀವು ಆನ್ಸರ್ನ ಮಾಡಬೇಕು. ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಹೇಳಿರೋದಾಗೆ ಅವರ ಟೆಕ್ನಾಲಜೀಸ್ ಹಾಗೆ ರೋಬೋಟಿಕ್ ಟರ್ಮ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅವರು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅಸೋಸಿಯೇಟ್ ಹೂ ಆರ್ ಹೈಯರಿಂಗ್ ಫಾರ್ ವರ್ಕ್ ಫ್ರಮ್ ಹೋಮ್ ಶೆಡ್ಯೂಲ್ಸ್ ಮೇಂಟೈನ್ ಒನ್ ಡಿಗ್ನಿಟಿ ವರ್ಕ್ ಸ್ಪೇಸ್, ಟೇಬಲ್, ಚೇರ್ ಅಂತ ಲೈಟಿಂಗ್ ಅದಕ್ಕೆ ವರ್ಕ್ ಸ್ಪೇಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾರು ಇಲ್ಲಿ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ಗೆ ಸೆಲೆಕ್ಟ್ ಆಗ್ತೀರಾ, ನೀವೊಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಬೇಕು. ಲೈಕ್ ಒಂದು ಟೇಬಲ್, ಚೇರು, ಲೈಟ್ ಚೆನ್ನಾಗಿ ಬರುವಂಥದ್ದು ವರ್ಕ್ ಸ್ಪೇಸ್ ಇರೋವಂಥ ಒಂದು ಅಟ್ಮಾಸ್ಫಿಯರ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಯಾಂಡಿಡೇಟ್ಸ್ ಇಸ್ ಲೈಕ್ ಏನು ವರ್ಕ್ನ ನೀವು ಕರೆಕ್ಟಾಗಿ ಇಲ್ಲಿ ಮಾಡಬೇಕು ಅಂತ ನೋಡಿದ್ರೆ ವಿಲ್ಲಿಂಗ್ ಟು ವರ್ಕ್ ಇನ್ ಅ ನಾನ್ ಟೆಕ್ ರೋಲ್ ಫಾರ್
ಡ್ಯೂರೇಷನ್ ಆಫ್ 6 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ 6 ಮಂತ್ಸ್ ನಿಮಗೆ ನಾನ್ ಟೆಕ್ ರೋಲ್ಗಳನ್ನ ಕೊಡ್ತೀವಿ, ಅಲ್ಲಿ ನಿಮಗೆ ವರ್ಕ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. 6 ಮಂತ್ಸ್ ಆದಮೇಲೆ ಆಟೋಮೆಟಿಕ್ ಆಗಿ ಅವರು ಪ್ರಮೋಷನ್ಸ್ ಅಥವಾ ಐಕ್ಗಳು ಕೊಡ್ತಾ ಬೇರೆ ಬೇರೆ ರೋಲ್ಸ್ಗಳಿಗೆ ನಿಮಗೆ ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಎಬಿಲಿಟಿ ಟು ಆಡಿಯೋ, ಇಮೇಜ್, ವಿಡಿಯೋ, ಟೆಕ್ಸ್ಟ್ ಬೇಸ್ಡ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಆಡಿಯೋಸ್ಗಳು, ವಿಡಿಯೋಸ್ಗಳು, ಟೆಕ್ಸ್ಟ್ ಬೇಸ್ಡ್ ಜಾಬ್ಸ್ಗಳನ್ನ ಮಾಡೋದಕ್ಕೆ ಆಗಬೇಕು ಅಂತ ಕೊಟ್ಟಿದ್ದಾರೆ. ಇನ್ ಎಬಿಲಿಟಿ ಟು ಐಡೆಂಟಿಫೈ ಫಾರ್ ಬಗ್ಸ್, less shape videos and provide correct response, high quality to attention to focus on the screen ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಏನಾದ್ರು ಬಗ್ಗಳಿದೆ ಅಥವಾ ಲೆಸ್ ಕ್ವಾಲಿಟಿ ವಿಡಿಯೋಸ್ಗಳು ಬಂದಿದೆ ಅಥವಾ ಕರೆಕ್ಟಾಗಿ ಇಲ್ದಿರೋಂಥ ರೆಸ್ಪಾನ್ಸಸ್ಗಳಿದೆ ವಿಡಿಯೋದಲ್ಲಿ ಅಂತ ಏನಾದ್ರು ನಿಮಗೆ ಅನ್ಸಿದ್ರೆ ಅದನ್ನು ಐಡೆಂಟಿಫೈ ಮಾಡಿ ಐ ಕ್ವಾಲಿಟಿಯಲ್ಲಿ ನೀವು ಕೊಡಬೇಕಾಗಿರುತ್ತೆ. ಅದಕ್ಕೆ ನಿಮಗೆ ಅಟೆನ್ಷನ್ ಟು ಡೀಟೇಲ್ ಇರಬೇಕು, ಸ್ಕ್ರೀನ್ ಮೇಲೆ ಫೋಕಸ್ಡ್ ಆಗಿರುವಂಥ ಮೈಂಡ್ಸೆಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೀವು ನೋಡಿದ್ರೆ ವಿಲ್ಲಿಂಗ್ ಟು ವರ್ಕ್ ಇನ್ ಟಾರ್ಗೆಟ್ಸ್, ಗೋಲ್ಸ್ ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಾರ್ಗೆಟ್ಸ್ಗಳಂದ್ರೆ ಏನಿಲ್ಲ, ಅವ್ರು ಕೊಡ್ತಾರೆ ಗೊತ್ತಾ ವೀಡಿಯೋಸ್ಗಳು ಲೈಕ್ 100-200 ಆ ವೀಡಿಯೋಸ್ಗಳನ್ನ ನೋಡೋಕ್ಕೆ ಆಗಬೇಕು, ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕೆ ಆಗಬೇಕು, ಅದೇ ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಗೋಲ್ ಬಂದು ಕ್ವಾಲಿಟಿ ಪ್ರಾಡಕ್ಟ್ನ ಕೊಡಬೇಕು ಅನ್ನೋದು ನಿಮಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಫಾಸ್ಟ್ ಪ್ಲೇಸ್ ಟು ಕನ್ಸಿಡರ್ ಪ್ರೋಗ್ರಾಮ್ಸ್ಗಳು ಅದನ್ನೆಲ್ಲ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ನಿಮ್ಗೆ ಇಲ್ಲಿ. ನೆಕ್ಸ್ಟ್ ನೋಡ್ರೆ ಎಬಿಲಿಟಿ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ಸ್ ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್ಸ್, ರಿಮೋಟ್ ಟೀಮ್ ಆ್ಯಂಡ್ ಗುಡ್ ಟೀಮ್ ಪ್ಲೇಸ್ಮೆಂಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ರೊಟೇಷನಲ್ ಶಿಫ್ಟ್ಸ್ ಇರುತ್ತೆ. 3 to 4 ಮಂತ್ಸ್ ನಿಮಗೆ ಮಾರ್ನಿಂಗ್ ಶಿಫ್ಟ್ಸ್ ಇದ್ದರೆ, ಇನ್ನು ನೆಕ್ಸ್ಟ್ 3 to 4 ಮಂತ್ಸು ಕೆಲವೊಂದು ಸಲ ನಿಮ್ಮನ್ನ ನೈಟ್ ಶಿಫ್ಟ್ಸ್ಗೆ ಹಾಕ್ತಾರೆ. ಅದನ್ನು ಹಾಕೋಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತಾರೆ ಈ ಥರ 1 ಮಂತ್ ಅಥವಾ 2 to 3 ವೀಕ್ಸ್ ಮುಂಚೆನೇ ನಿಮಗೆ ಹಿಂಗೆ ನೆಕ್ಸ್ಟ್ ಮಂತಿಂದ ನಿಮಗೆ ನೈಟ್ ಶಿಫ್ಟ್ಸ್ ಇರುತ್ತೆ, ಟೈಮಿಂಗ್ಸ್ ಎಲ್ಲನೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಸೊ ಅದೊಂದು ನೀವು ಚೆಕ್ನ ಮಾಡ್ಕೊಬೋದು. ಇನ್ನು ರೆಡಿ ಟು ಕಮ್ ಆಫೀಸ್ ಫಾರ್ ಫ್ಯೂ ಡೇಸ್ ಇದೇನು ಅವ್ರು ಕೇಳೋದಿಲ್ಲ, ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ನೋ ನೀಡ್ ಟು ವರಿ. ವಿಲ್ಲಿಂಗ್ ಟು ಸ್ವಿಚ್ ಆನ್ ಲ್ಯಾಪ್ಟಾಪ್ ಕ್ಯಾಮ್ರಾ ವೈಲ್ ವರ್ಚುವಲ್ ಮೀಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ವರ್ಕಿಂಗ್ ಅವರ್ಸ್ಗಳಲ್ಲಿ ನೀವು ಆನ್ನ ಮಾಡ್ಕೊಳೋ ನೆಸೆಸಿಟಿ ಇಲ್ಲ. ಜಸ್ಟ್ ಮೀಟಿಂಗ್ಸ್ಗಳು ತೊಗೊಳ್ತಾರೆ ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು 1/2 hour 1 hour ಮೀಟಿಂಗ್ಸ್ಗಳನ್ನ ತೊಗೊಳ್ತಾರೆ. ಆ ಟೈಮಲ್ಲಿ ನೀವು ಇಲ್ಲಿ ಆನ್ ಮಾಡೋದಕ್ಕೆ ಆಗಬೇಕು ಅಂತ ಕೊಡ್ತಾ ಇದ್ದಾರೆ. ಇನ್ನು ಡೇ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ, ಮತ್ತು ಸೇಮ್ ಇರುತ್ತೆ ನೋಡ್ಬೋದು, 9 hours ಆಫ್ ಶಿಫ್ಟ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡಿದ್ರೆ ಅವ್ರು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಒಂದು ಡೇ ನಿಮ್ಮ ವರ್ಕಿಂಗ್ ಡೇ ಹೇಗಿರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ವರ್ಕ್ 24/7 ಎನ್ವೈರ್ಮೆಂಟ್ ವಿತ್ ರೊಟೇಷನಲ್ ಶಿಫ್ಟ್ಸ್, ಅಸೋಸಿಯೇಟ್ ವರ್ಕ್ ಬಿ ವರ್ಕಿಂಗ್ ಫಾರ್ ಅ 9 hour ಶಿಫ್ಟ್ಸ್ ಇನ್ಕ್ಲೂಡಿಂಗ್ ಪ್ರೀ ಶೆಡ್ಯೂಲ್ಡ್ ಬ್ರೇಕ್ಸ್. ದ ಶಿಫ್ಟ್ಸ್ ಟೈಮಿಂಗ್ಸ್ ವುಡ್ ಬಿ ಸಬ್ಮಿಟೆಡ್ ಬಿಫೋರ್ 3 to 4 months ಆಸ್ ಅ pre-business requirements. In case associate is working in a night shift allowance will be provided as per applications ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 24/7 ಎನ್ವೈರ್ಮೆಂಟ್ ಆಫ್ ರೊಟೇಷನಲ್ ಶಿಫ್ಟ್ಸ್ ಅಲ್ಲಿ ನೀವು ವರ್ಕ್ನ ಮಾಡ್ತೀರಾ. ನಿಮಗೆ 3 to 4 months ಒನ್ಸ್ ನಿಮಗೆ ಶಿಫ್ಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಇರೋದಿಲ್ಲ, 3 to 4 months ಒನ್ಸ್ ಚೇಂಜ್ ಆಗುತ್ತೆ. ಆವಾಗಲೂ ಕೂಡ ಬಿಸ್ನೆಸ್ ನೀಡ್ಸ್ ಪ್ರಕಾರ ಅವ್ರು ನಿಮಗೆ ಇನ್ಫಾರ್ಮ್ನ ಮಾಡ್ತಾರೆ. ನೀವೇನಾದ್ರು ನೈಟ್ ಶಿಫ್ಟ್ಸಲ್ಲಿ ವರ್ಕ್ನ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸ್ಯಾಲ್ರಿ ಜೊತೆಗೆ ನೈಟ್ ಶಿಫ್ಟ್ಸ್ ಅಲೋವೆನ್ಸ್ ಕೂಡ ನಿಮಗೆ ಸಿಗುತ್ತೆ ಅನ್ನೋದು ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ವೀಕ್ ಆಫ್ ನೋಡಿದ್ರೆ ರೊಟೇಷನಲ್ 2 sections ಡೇಸ್ ಆಫ್ ಸಿಗುತ್ತೆ. ಇಟ್ ಈಸ್ 5 days ಆಫ್ ವರ್ಕ್, 2 days ನಿಮಗೆ ಇಲ್ಲಿ ಲೀವ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ನಾಟ್ ನೆಸಸರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆ್ಯಸ್ ಪರ್ ದ ಬಿಸ್ನೆಸ್ ಡೀಲಿಂಗ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸ್ಯಾಟರ್ಡೆ ಸಂಡೇನೇ ರಜೆ ಸಿಗಬೇಕು ಅಂತ ಏನೂ ಇಲ್ಲ. ಬಿಸ್ನೆಸ್ ನೀಡ್ಸ್ ಏನಾದ್ರು ಜಾಸ್ತಿ ವರ್ಕ್ಸ್ಗಳಿತ್ತು ಅಂದರೆ ನಿಮಗೆ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡೋದಕ್ಕೆ ಹೇಳ್ತಾರೆ. ಬೇರೆ ವೀಕ್ ಮಧ್ಯದಲ್ಲಿ ಲೈಕ್ ಮಂಡೇ ಟು ಫ್ರೈಡೇ ಮಧ್ಯದಲ್ಲಿ 2 days ನಿಮಗೆ ಲೀವ್ನ ಕೊಡ್ತಾರೆ. ಇಲ್ಲೂ ಕೂಡ ನಿಮಗೆ ಏನು ಅಂದರೆ ಸ್ಯಾಟರ್ಡೆ ಸಂಡೇ ವರ್ಕ್ನ ಮಾಡಿದಾಗ ಎಕ್ಸ್ಟ್ರಾ ಲೈಕ್ ಅಲೋವೆನ್ಸ್ ಅಥವಾ ಬೋನಸ್ ಕೂಡ ಸಿಗುತ್ತೆ. ಇನ್ನು ಅಬೌಟ್ ದ ಟೀಮ್ ಅಂತ ಅವ್ರ ಟೀಮ್ ಬಗ್ಗೆ ಇದೆ. ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಬ್ಯಾಚುಲರ್ ಡಿಗ್ರಿ ಆಗಿರೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಇಲ್ಲಿ ಜಸ್ಟ್ 12th ಪಾಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಯಾಕಂದರೆ ನಮಗೆ ಗೊತ್ತಿರೋರು ಒಬ್ಬರು ಕೂಡ ಅಮೆಝಾನಲ್ಲಿ 12th ಪಾಸ್ ಆಗಿರೋರು ಇದೇ ರೋಲ್ಗೆ ವರ್ಕ್ನ ಮಾಡ್ತಾ ಇದ್ದಾರೆ. ಅವರೊಂದು ಲೈಕ್ 12th ಪಾಸ್ ಅಂತ ಹೇಳಿಲ್ಲ, ಡಿಗ್ರಿ ಹೇಳಿದ್ದಾರೆ, ಡಿಪ್ಲೊಮೊ ಹೇಳಿದ್ದಾರೆ. ನಾವು ಓದಿಲ್ಲ ಅಷ್ಟು ಅಂದಿದ ತಕ್ಷಣ ನೀವು ಅಪ್ಲೈ ಮಾಡದೆ ಇರಬೇಡಿ. ಅವ್ರು ಮೇನ್ ಆಗಿ ಅದನ್ನು ಕೊಟ್ಟಿರ್ತಾರೆ. ಬಟ್ ಅದಕ್ಕಿಂತ ಕಮ್ಮಿ ಓದಿರೋರ್ನು ಕೂಡ ಕೆಲವೊಂದು ಸಲ ತೊಗೊಳ್ತಾರೆ. ಅವರು ತೊಗೊಳೋದೇ ಇಲ್ಲ ಅನ್ನೋದೇನಿಲ್ಲ. ಬಟ್ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು, ನಿಮ್ಮ ರೆಸ್ಯೂಮ್ ಚೆನ್ನಾಗಿರಬೇಕು, ನಿಮಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಮತ್ತೆ ಪ್ಲಸ್ ಆಗ್ತಾ ಹೋಗುತ್ತೆ. ಇನ್ನು ಇಲ್ಲಿ ನೋಡಿದ್ರೆ ವರ್ಕ್ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್, ಶಿಫ್ಟ್ಸ್, ವರ್ಕ್ ಏರಿಯಾಸ್ ಇನ್ಕ್ಲೂಡಿಂಗ್ ವೀಕ್ಸ್, ನೈಟ್ಸ್ ಆ್ಯಂಡ್ ಹಾಲಿಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಫ್ಲೆಕ್ಸಿಬಲ್ ರೀತಿಯಲ್ಲಿರುತ್ತೆ. ನೈಟ್ಸ್ಗಳಿರ್ಬೋದು, ಶಿಫ್ಟ್ಸ್ಗಳಿರ್ಬೋದು, ವರ್ಕಿಂಗ್ ಏರಿಯಾಸ್ಗಳಿರ್ಬೋದು. ಅಂದರೆ ಇವಾಗ ನಿಮಗೆ ವಿಡಿಯೋ ಆಡಿಯೋ ಈ ರೋಲ್ಗೆ ತೊಗೊಂಡಿದ್ದಾರೆ ಅಲ್ವಾ, ನೀವು ಚೆನ್ನಾಗಿ ವರ್ಕ್ನ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು 6 months ಆದಮೇಲೆ ಬೇರೆ ರೋಲ್ಗೂ ಕೂಡ ಹಾಕ್ಬೋದು. ಲೈಕ್ ಚಾಟ್ ಪ್ರೋಸೆಸ್ಗೆ ಹಾಕ್ಬೋದು, ಅಥವಾ ನಿಮಗೆ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಆವಾಗ ಯಾವುದಕ್ಕೆ ಹೈರಿಂಗ್ ನಡೀತಾ ಇರುತ್ತೆ ಅದಕ್ಕೆ ನಿಮ್ಮನ್ನ ಪ್ರಮೋಟ್ ಅಥವಾ ಮಾಡ್ಬೋದಾಗಿರುತ್ತೆ ಅನ್ನೋದು ಕೂಡ ಅವರಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ರೋಲಿನ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ
ಟಾಪಲ್ಲಿ ನಿಮಗೆ ಇಲ್ಲಿ ಅಪ್ಲೈ ನಾವು ಅನ್ನೋ ಆಪ್ಷನ್ಸ್ ಕಾಣುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಓ ಐಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್. ಸೊ ನೀವು ಇಲ್ಲಿ ಜಸ್ಟ್ ಅಪ್ಲೈ ನಾವು ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಜಸ್ಟ್ ಮಿನಿಟ್, ನಾನು ನನ್ನ ಹಾಟ್ಸ್ಪಾಟ್ ಆಫ್ ಮಾಡಿದೆ, ಸೊ ಅದರಿಂದ ಅದು ಅವಾಗಲೇ ಓಪನ್ ಆಗಲಿಲ್ಲ. ಸೊ ನಿಮಗೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇಫ್ ಯು ಲೋಕಲ್ ಲಾಗಿನ್ ಅಮೆಝಾನ್ ಅಂತ ನೀವೇನಾದ್ರು ಅಮೆಝಾನಲ್ಲೆಲ್ಲ ಲಾಗಿನ್ ಆಗಿದ್ದೀರಾ, ಅಪ್ಲೈನ ಮಾಡಿದ್ರೆ ಲಿಂಕ್ಡಿನಲ್ಲೆಲ್ಲ ಇದೆ ಅಂದರೆ ಜಸ್ಟ್ ನೀವಿಲ್ಲಿ ನಿಮ್ಮ ಇಮೇಲ್ ಐ ಡಿನ ಕೊಟ್ಟು ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಇಲ್ಲಿ ನಂದು ಒಂದು ಇಮೇಲ್ ಐ ಡಿನ ಕೊಟ್ಟು ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡ್ತೀನಿ. ಸೊ ಯಾವುದಕ್ಕೆ ನಿಮಗೆ ಇಮೇಲ್ಸ್ಗಳು ಮಾಡಬೇಕು ಅದನ್ನೇ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ನಾನು ಒಂದು ಹೊಸ ಇಮೇಲ್ನ ಹಾಕಿರೋದ್ರಿಂದ ಸ್ಪೇರ್ ಇಮೇಲ್ನ ಇಲ್ಲಿ ನೀವು ನ್ಯೂ ಅಂತ ಅನ್ಸುತ್ತೆ, ಕ್ರಿಯೇಟ್ ಮಾಡೋಣ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತಾ ಇರೋರಾಗಿದ್ದರೆ ಇದೇ ಪ್ರೋಸೆಸ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ನಿಮ್ಮ ಇಮೇಲ್ನ ಕೊಟ್ಟಾದಮೇಲೆ 8 ಡಿಜಿಟ್ಸ್ ಇರೋವಂಥ ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಇಲ್ಲಿ ಕೊಡಬೇಕು. ಅದೇ ಪಾಸ್ವರ್ಡ್ನ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಚೇರ್ಗಳು ಎಲ್ಲೆಲ್ಲಿದೆ ಅದನ್ನೆಲ್ಲ ನೀವು ಸೆಲೆಕ್ಟ್ನ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಇದು 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 ಓಕೆ, ಇದು ಈ ರೀತಿ ಸಬ್ಮಿಟ್ ಮಾಡಿಕೊಂಡು ಅಂದರೆ ಸೆಲೆಕ್ಟ್ನ ಮಾಡಿಕೊಂಡು ಕನ್ಫರ್ಮ್ ಅಂತ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಇಲ್ಲಿ ಒಂದ್ಸಲ ಅದು ಕಂಪ್ಲೀಟ್ ಆದಮೇಲೆ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ಗೆ ಒಂದು ವೆರಿಫಿಕೇಷನ್ ಕೋಡ್ ಅಂತ ಸೆಂಡ್ನ ಮಾಡಿರ್ತಾರೆ. ಸೊ ಆ ವೆರಿಫಿಕೇಷನ್ ಕೋಡ್ನ ನೀವಿಲ್ಲಿ ಆ್ಯಡ್ನ ಮಾಡಬೇಕಾಗಿರುತ್ತೆ. ಸೊ ನನಗೆ ಬಂದಿದೆ, ಚೆಕ್ ಮಾಡಿ ನಾನು ಒಂದ್ಸಲ ಅದನ್ನು ಹಾಕ್ತೀನಿ ನಿಮ್ಮ ಮುಂದೆನೇ. ಓಕೆ, ವೆರಿಫಿಕೇಷನ್ ಕೋಡ್ ಬಂದಿದೆ. ನನಗಿಲ್ಲಿ ಬಂದಿರುವಂಥ ಕೋಡ್ ಬಂದು 5379943. ಅದಾದಮೇಲೆ ವೆರಿಫೈ ಅಂತ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ಅದು ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ ಕರೆಕ್ಟ್ ಆಗಿದೆ ಅಂದರೆ. ಅದಾದಮೇಲೆ ಮಲ್ಟಿ ಫಂಕ್ಷನ್ಸ್ ಇದೆ, ಸ್ಕಿಪ್ ಫಾರ್ ನಾವ್ ಅಂತ ಕೂಡ ನೀವು ಕೊಡ್ಬೋದು, ಅಥವಾ ಅದನ್ನು ಆ್ಯಕ್ಟಿವ್ ಮಾಡ್ತಾ ಅಂದರೆ ಓಕೆ ಓಕೆ ಕೊಡ್ತಾ ಕೂಡ ನೀವು ಹೋಗ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಬರ್ತಾ ಹೋಗುತ್ತೆ. ಜಸ್ಟ್ ಅ ಮಿನಿಟ್, ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ಕಂಪ್ಲೀಟ್ ಆಗಿ ನೋಡಿ, ಆವಾಗಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುವಂಥದ್ದು. ಇಲ್ಲಿ ನೀವು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ಗಳನ್ನ ಹಾಕಬೇಕಾಗಿರುತ್ತೆ. ಲೈಕ್ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಇಮೇಲ್ ಐ ಡಿ ಆಲ್ರೆಡಿ ಇರುತ್ತೆ. ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕು. ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಅಂತ ಕೊಟ್ಟು ಅದಾದಮೇಲೆ ನಿಮ್ಮ ಸಿಟಿನ ಕೊಡಬೇಕಾಗಿರುತ್ತೆ, ನಿಮ್ಮ ಪಿನ್ ಕೋಡ್ನ ಕೊಡಬೇಕು, ನಿಮ್ಮ ಕಂಟ್ರಿ ಯಾವ್ದಿರುತ್ತೆ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಲೈಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ಬರುತ್ತೆ, ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟೇಟ್ನ ಕೇಳ್ತದೆ, ಕರ್ನಾಟಕ ಅಂತ ಸ್ವಲ್ಪ ಟೈಪ್ ಮಾಡಿದ್ರೆ ಬರುತ್ತೆ. ಸೊ ಈ ರೀತಿ ನೀವು ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನೆಕ್ಸ್ಟ್ ಇದೆಲ್ಲ ಆಪ್ಷನ್ಸ್ಗಳು ಬರ್ತಾ ಹೋಗುತ್ತೆ. ನಿಮ್ಮ ರೆಸ್ಯೂಮ್ಸ್ ಆಗಿರ್ಬೋದು, ವರ್ಕ್ಸ್ ಎಕ್ಸ್ಪೀರಿಯನ್ಸು, ಎಜುಕೇಷನ್ಸ್ ಇದೆಲ್ಲ ಕೇಳುತ್ತೆ. ಇದೆಲ್ಲದಕ್ಕೂ ಕೂಡ ನೀವು ಆನ್ಸರ್ನ ಮಾಡಬೇಕು. ಸೊ ಅದಾದಮೇಲೆ ನೀವಿಲ್ಲಿ ನೋಡ್ಬೋದು ಗೆಟ್ SMS ಅಪ್ಡೇಟ್ ಆನ್ ಯೋರ್ ಜಾಬ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ನಂಬರ್ ಏನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತಾರೆ ಅದಕ್ಕೊಂದು SMS ಬರುತ್ತೆ, OTP ಟೈಪ್, ಅದನ್ನು ನೀವಿಲ್ಲಿ ಹಾಕಬೇಕಾಗಿರುತ್ತೆ, ವೆರಿಫಿಕೇಷನ್ಸ್ ಕೋಡು. ಅದಾದಮೇಲೆ ಯಾವಾಗಲೇ ಹೈರಿಂಗ್ ನಡೆದ್ರೂ ಕೂಡ ನಿಮಗೆ ಇನ್ಫಾರ್ಮೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಜನರಲ್ ಕ್ವಶನ್ಸ್ ರಿಲೇಟೆಡ್ ಇರುತ್ತೆ. ಸೊ ಅದಾದಮೇಲೆ ಕೂಡ ವರ್ಕ್ ಸ್ಕಿಲ್ಸ್ ಮತ್ತು ಅದರ ರಿಲೇಟೆಡ್ ಕೂಡ ಇರುತ್ತೆ. ಅಂದರೆ ಒಂದು ನಿಮಿಷ ನಾನು ನಿಮಗೆ ಇದು ತೋರಿಸ್ಕೊಟ್ಬಿಡ್ತೀನಿ. ಸೊ ಅಲ್ಲಿ ನಿಮಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಬಂದಿರೋಂಥ OTPನ ನೀವು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಸ್ ಅಂದರೆ ಎಸ್ ಅಂತ ಕೊಡ್ಬೋದು, ನೋ ಅಂದರೆ ನೋ ಅಂತ ಕೊಡ್ಬೋದು, ಅದೇನು ಕೂಡ ಲೈಕ್ ಪ್ರಾಬ್ಲಮ್ ಆಗೋದಿಲ್ಲ. ಅದಾದ್ಮೇಲೆ ಪ್ರಿಫರ್ ಲೊಕೇಶನ್ಸ್ ಕೊಟ್ಟಿದ್ದಾರೆ, ನಿಮ್ಮ ಲೊಕೇಶನ್ಸ್ ಯಾವುದಿದೆ, ಬ್ಯಾಂಗ್ಳೂರ್ ಆ ರೀತಿ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಇದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನೀವು ಬ್ಯಾಂಗ್ಳೂರಲ್ಲಿ ಇಲ್ಲ ಅಂದರೂ ಕೂಡ ನೀವು ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದಾದಮೇಲೆ ಹೌ ಡಿಡ್ ಯು ಯರ್ ಅಬೌಟ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಅಮೆಝಾನ್ ಕೇರ್ ಸೈಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಇಫ್ ಅಮೆಝಾನ್ ಕೇರ್ ಸೈಟ್ ಪ್ಲೀಸ್ ಸ್ಪೆಸಿಫೈ ಅಂತ ಕೊಟ್ಟಿದ್ದಾರೆ, ಲೈಕ್ ಅಮೆಝಾನ್ ಜಾಬ್ಸ್ ಅಂತ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಇದೇ ಆನ್ಸರ್ನ ಕೊಡಬೇಕು. ಅದಾದಮೇಲೆ ಕಂಟಿನ್ಯೂ ಅಂತ ಕೊಡಬೇಕಾಗಿರುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟಮೇಲೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೊಡ್ತಿದ್ದಾರೆ. ನೀವೇನಾದ್ರು ಫ್ರೆಷರ್ಸ್ ಆಗಿದ್ದರೆ 0 to 2 ಇಯರ್ಸ್ ಕೊಡಿ, ಅಥವಾ ನಿಮಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಕೊಡ್ಬೋದು. ಪ್ಲೀಸ್ ಪ್ರೊವೈಡ್ ದ ನೇಮ್ ಆಫ್ ಯೋರ್ ಕರೆಂಟ್ ಕಂಪ್ನಿ ಫಾಲೋಡ್ ಬೈ ದ ಲಿಸ್ಟ್ ಆಫ್ ಎಂಪ್ಲಾಯೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಂಪನಿ ನೇಮ್ ಏನಾಗಿತ್ತು ಅಂತ ಕೇಳಿದ್ದಾರೆ. ನೀವೇನಾದರೂ ಫ್ರೆಷರ್ಸ್ ಆಗಿದ್ದರೆ N/A ಅಂತ ಕೊಡ್ಬೋದು. ಇಲ್ಲ ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಯಾವ ಕಂಪ್ನಿ ಅಂತ ನೀವು ಸ್ಪೆಸಿಫೈ ಮಾಡಬೇಕಾಗಿರುತ್ತೆ. ಪ್ಲೀಸ್ ಲೆಟ್ ಯೋರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಲೈಕ್ ಸ್ಕಿಲ್ಸ್ಗಳು ಏನಿದೆ ಅದನ್ನು ನೀವು ಇಲ್ಲಿ ಆ್ಯಡ್ನ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಬೇಕು. ಅದಾದಮೇಲೆ ಇಲ್ಲಿ ನಿಮ್ಮ ಎಜುಕೇಷನ್ಸ್ನ ಹಾಕಬೇಕಾಗಿರುತ್ತೆ, ಲೈಕ್ ಏನು ಓದಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಇತ್ತು, ಯಾವ ಕೋರ್ಸ್ ಅಂಡರ್ ಅಂತ ನೀವು ಇಲ್ಲಿ ಕೊಡಬೇಕು. ಹಾಗೆ ಜಾಬ್ ಸ್ಪೆಸಿಫೈ ಕ್ವೆಶನ್ಸ್ಗಳಿರುತ್ತೆ, ಅದನ್ನು ಆನ್ಸರ್ ಮಾಡಬೇಕು. ವರ್ಕ್ ಎಲಿಜಿಬಿಲಿಟಿ ಇರುತ್ತೆ, ಅದಕ್ಕೂ ಕೂಡ ಲೈಕ್ ಇದೇ ಥರ ಸಿಂಪಲ್ ಕ್ವೆಶನ್ಸ್ ಇರುತ್ತೆ, ಅದನ್ನೆಲ್ಲ ಆನ್ಸರ್ನ ಮಾಡಬೇಕು. ಅದಾದಮೇಲೆ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು.
ಅದಾದಮೇಲೆ ನಾಲೆಜ್ಮೆಂಟ್ ಇರುತ್ತೆ ಅದನ್ನು ಕೂಡ ಕೊಡಬೇಕು. ಈ ರೀತಿ ನೀವು ಇದೆಲ್ಲನೂ ಆನ್ಸರ್ ಮಾಡಾದ್ಮೇಲೆ ಲಾಸ್ಟ್ಗೆ ರಿವ್ಯೂ ಆ್ಯಂಡ್ ಸಬ್ಮಿಟ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಲೈಕ್ ಇಲ್ಲಿವರೆಗೂ ನೀವು ಆನ್ಸರ್ ಸೆಲ್ಫ್ ಐಡೆಂಟಿಫೈ ಅಥವಾ ಮ್ಯಾರೇಜ್ ಸ್ಟೇಟಸ್ಗಳು, ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಅದೆಲ್ಲನೂ ಕೂಡ ಕೇಳುತ್ತೆ. ಆದಮೇಲೆ ನಾಮಿನಿ, ನೀವು ವರ್ಕಿಗೆ ಸೆಲೆಕ್ಟ್ ಆದರೆ ಯಾರನ್ನ ನಾಮಿನಿ ಮಾಡ್ತೀರಾ, EFPFಗೆಲ್ಲ ಅದ್ರ ಕೇಳುತ್ತೆ. ಅದನ್ನು ನೀವು ಆನ್ಸರ್ ಮಾಡಾದ್ಮೇಲೆ ರಿವ್ಯೂ ಆ್ಯಂಡ್ ಸಬ್ಮಿಟ್ ಅನ್ನೋ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಆನ್ಸರ್ ಮಾಡಿರೋ ಎಲ್ಲ ಕ್ವೆಶನ್ಸ್ಗಳನ್ನು ತೋರಿಸುತ್ತೆ. ಇವಾಗ ನೌಕರಿ ಅಥವಾ ಲಿಂಕ್ಡ್ಇನಲ್ಲಿ ನೌಕರಿ ಎಲ್ಲ ಲಿಂಕ್ಡ್ಇನಲ್ಲಿ ಹೇಗೆ ತೋರಿಸುತ್ತೆ ಹಾಗೆ ಎಲ್ಲ ಕ್ವೆಶನ್ಸ್ಗಳು ತೋರಿಸುತ್ತೆ. ನೀವು ಬೇಕಂದರೆ ಅಲ್ಲಿ ಆಮೇಲೆ ಎಡಿಟ್ ಕೂಡ ಮಾಡ್ಕೊಬೋದು. ಅಲ್ಲಿ ನೀವು ಎಲ್ಲ ಕರೆಕ್ಟಾಗಿದೆ ಅಂದರೆ ಲಾಸ್ಟ್ ಬಾಟಮ್ ಈ ಸೈಡಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಫಾರ್ಮ್ ಸಬ್ಮಿಟ್ ಆಗುತ್ತೆ. ನಾನು ಇಲ್ಲಿ ಏನಕ್ಕೆ ಇದೆಲ್ಲನೂ ಕೂಡ ಆನ್ಸರ್ ಮಾಡಿ ತೋರಿಸ್ತಾ ಇಲ್ಲ ಅಂದರೆ ಅದು ತುಂಬ ಲಾಂಗ್ ಪ್ರೋಸೆಸ್ ಆಗುತ್ತೆ. ಸಿಂಪಲ್ ಕ್ವೆಶನ್ಸ್ಗಳಿದೆ, ನಿಮ್ಮ ಬಗ್ಗೆ ನೀವು ಹೇಳುವಂಥ ಕ್ವೆಶನ್ಸ್ಗಳಿದೆ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಇಲ್ಲಿ ಆನ್ಸರ್ ಮಾಡ್ತಾ ಹೋಗ್ತಾ ಇಲ್ಲ. ನಾನೊಂದು ತೋರಿಸ್ಬೇಕಿತ್ತು ಅಂತ ಸ್ಪೇರ್ ಇಮೇಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟಿಗೆ ರಿವ್ಯೂ ಆ್ಯಂಡ್ ಸಬ್ಮಿಟ್ ಬರೋವರೆಗೂ ನೀವು ಎಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ ಮಾಡ್ತಾ ಬಂದರೆ ಲಾಸ್ಟಿಗೆ ಸಬ್ಮಿಟ್ ಅಂತ ಕ್ಲಿಕ್ನ ಮಾಡ್ಬೋದು. ಒಂದೇ ಸಲ ರಿವ್ಯೂ ಆ್ಯಂಡ್ ಸಬ್ಮಿಟ್ಗೆ ಹೋಗೋದಕ್ಕೂ ಆಗೋದಿಲ್ಲ. ಸೊ ಅದರಿಂದ ನಾನು ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಇದೆಲ್ಲ ಆದಮೇಲೆ ನೀವೇನಾದ್ರು ಸೆಲೆಕ್ಟ್ ಆದರೆ, ನಿಮ್ಮ ಸ್ಕಿಲ್ಸ್ಗಳು ನಿಮ್ಮ ಟ್ಯಾಲೆಂಟ್ಸ್ಗಳೆಲ್ಲ ಸೆಲೆಕ್ಟ್ ಆಯಿತು ಅಂದರೆ ಅವರು ನಿಮಗೆ ನಿಮ್ಮ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಅಥವಾ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ಆದ್ದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಬಿಟ್ಟು ಬೇರೆ ಏನಾದ್ರು ಕ್ವೆಶನ್ಸ್ಗಳಿದೆ, ಡೌಟ್ಸ್ಗಳಿದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.